ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಯಜಮಾನ್ರೆ, ಬಿಸಿ ಹಾಲು ಕೇಳಿದ್ರಲ್ಲ, ತಗೊಳ್ಳಿ. ಬಿಸಿ ಇದೆ, ಹುಷಾರು. ನಿನ್ನಷ್ಟು ಹಾಟ್ ಆಗಿರಲ್ಲ ಬಿಡು. ಏನ್ ವೇಶ್, ಹಗ್ಲೊತ್ತಲ್ಲೇ ರೊಮ್ಯಾನ್ಸಾ? ನಿಮಗ್ ಹಾಗರ್ಥ ಆಯ್ತಾ ಆಂಟಿ? ನೈನಿಗ್ ಮೊದ್ಲೇ ಕೋಪ ಜಾಸ್ತಿ ಅಲ್ವಾ? ಅದಕ್ ಹೋಲ್ಸಿದ್ರೆ ಹಾಲ್ ತಣ್ಣಗಿದೆ ಅಂತಾನೆ ಅರ್ಥ. ಐಸಿ ಅಲ್ವಾ? ನಮ್ಮ ಅಕ್ಕನ್ ಮುಖ ಇವತ್ತು ಪಳಪಳ ಅಂತ ಹೊಳಿತಿದ್ಯಲ್ಲ. ನೈನಿ ಮುಖದ ಕಳೆನೆ ಹಾಗೆ, ಯಾವಾಗ್ಲೂ ಹೀಗೆ ಇರತ್ತೆ. ಒಂದ್ ವಾರದ ಹಿಂದೆ ಏನೋ ಕಳ್ಕೊಂಡಿರೋ ತರ ಸಪ್ಪಗಿದ್ಲಲ್ಲ, ಅದಕ್ಕೆ ಕೇಳ್ದೆ. ನಿನ್ ಫ್ಯಾನ್ಸ್ಗಿಂತ ನಿನ್ ತಂಗಿನೇ ನಿನ್ನ ತುಂಬಾ ಅಬ್ಸರ್ವ್ ಮಾಡ್ತಾ ಇದ್ದಾಳೆ ನೈನಿ. ಬರೀ ನೋಡಿದ್ರೆ ಪರವಾಗಿಲ್ಲ, ದೃಷ್ಟಿ ಹಾಕ್ತಿದ್ರೆ ಸಾಕು. ನೈನಿ, ನಿನಗೆ ದೃಷ್ಟಿ ತಾಕಲ್ಲ ಬಿಡು. ಈ ಮನೆಗೆ ಬಂದಿರೋ ಗಾಯತ್ರಿಗೆ ದೃಷ್ಟಿ ತಾಕದೇ ಇದ್ರೆ ಅಷ್ಟೇ ಸಾಕು. ಪಾಪು ಜವಾಬ್ದಾರಿನ ನಮ್ಗೆ ಒಪ್ಸಿದಾರಲ್ವಾ? ಅದಕ್ಕೇನ ಬಾಬಾ ರೂಮಲ್ಲಿ ಬಿಟ್ ಬಂದಿದ್ದೀರಾ? ಹೌದು ಬಿಡಿ, ನಂತರ ಹೆತ್ತು ತಾಯಿ ಆಗಿದ್ರೆ ಮಗುನ್ ಬಿಟ್ಟು ಒಂದು ಕ್ಷಣನೂ ಇರ್ತಿರ್ಲಿಲ್ಲ. ನೀನೀಗ ಗಾನವಿನ್ ಎತ್ಕೊಂಡ್ ಬಂದು ಸುಮ್ನೆ ಮಾತಾಡ್ತಿದ್ಯಾ. ಲೇಡೀಸ್ ಕ್ಲಬ್ ಅವ್ರು ಫೋನ್ ಮಾಡಿದ್ರೆ ಗಂಟುಗಟ್ಲೆ ಅವ್ರ ಜೊತೆ ಮಾತಾಡ್ತೀಯಾ, ಆದ್ರೆ ಮಗು ಅಳ್ತಿದ್ರು ಗಮನಿಸೋದಿಲ್ಲ. ನಾನ್ ಬ್ಯುಸಿ ಆಗಿದ್ರೆ ನೀವ್ ಸಾಯಿಸಲ್ಲ ಬಿಡಿ. ಅದ್ರೊಂದ್ರಿಂದಾನೇ ನಮಗ್ ಖುಷಿ ಸಿಗ್ತಿರೋದು. ಹಾಸಿನಿ ಅಕ್ಕ, ಇವಳ ಹತ್ರ ಯಾಕೆ ಜಗಳ? ಬಿಟ್ಬಿಡಿ. ನೀನು ಬಿಡು ಅಂದ ತಕ್ಷಣ ಬಿಡಕ್ಕೆ ಇವ್ರುಗಳು ಏನಾದ್ರೂ ನನ್ನ ಹಿಡ್ಕೊಂಡು ನಿಂತಿದ್ದಾರಾ? ಸುಮನಾ, ಏನಿ ನ್ಯೂಸೆನ್ಸು? ಪಾಪ ಗಾಯತ್ರಿ ಈಗಾಗ್ಲೇ ಹಾಲು ಕುಡ್ದು ಗೊಂಬೆ ಜೊತೆ ಆಟ ಆಡ್ತಿದ್ದಾಳೆ. ನೀನ್ ಕೂಗಾಡ್ತಿದ್ರೆ ಹೆದರ್ಕೊಂಡು ಹತ್ಬಿಡ್ತಾಳಷ್ಟೆ. ಎಂತ ಕಾಳಜಿ ಭಾವ ನಿಮ್ದು. 10 ದಿವಸಕ್ ಮಗು ಸಿಕ್ಕಿದ್ದಕ್ಕೆ ಇಷ್ಟ ಖುಷಿನಾ? ಅದ್ಯಾಕೋ ಯಜಮಾನ್ರೆ, ನನ್ನ ಕೋಪ ಅಂತ ಹೇಳಿ ನೀವೇ ಕೋಪ ಮಾಡ್ಕೊಂಡ್ರೆ ಹೇಗೆ? ಮಗು ಅಳ್ತಿದೆ ನೋಡಿ. ಸುಮ್ಮನ ಕೊಡು, ಆಡಿಸ್ತೀನಿ. ಬೇಕಾಗಿಲ್ಲ. ನಿನ್ ಗಂಡ ಅಳ್ಸೋದು ನೀನ್ ಸಮಾಧಾನ ಮಾಡೋದಾ? ಬೇಕು ಅಂತ ಮಾಡ್ತೀರಾ? ನನ್ ಮಗುನ್ ಹೇಗ್ ನೋಡ್ಕೋಬೇಕು ಅಂತ ನಂಗೆ ಚೆನ್ನಾಗ್ ಗೊತ್ತು. ಅಯ್ಯೋ ಅಯ್ಯೋ, ಮಗು! ಅಮ್ಮ, ಕಾಲು ಉಳುಕ್ತು ಅನ್ಸುತ್ತೆ. ತುಂಬಾ ನೋವು ಆಗ್ತಿದೆ. ನಿನ್ ಕೇಡ್ ಬುದ್ಧಿನೇ ನಿನ್ನ ಬೀಳ್ಸಿರೋದೆ. ಅಳ್ಬೇಡ ಕಂದ, ಅಳ್ಬೇಡ, ಸುಮ್ನಿರು. ನನ್ ಕಂದ ಅಲ್ವಾ? ನೈನಿ ಹಿಡ್ಕೊಳ್ಳಿಲ್ಲ ಅಂದಿದ್ರೆ ಮಗು ಕೆಳಗಡೆ ಬೀಳ್ತಿತ್ತು. ಹಾಗೆ ಬೀಳಕ್ ಬಿಡ್ತೀನಿ? ನನ್ನನ್ನು ಹಿಡ್ಕೊಳ್ಳೋ ಬದಲು ಆ ಮಗುನ ಹಿಡ್ಕೊಂಡೆ. ನೀನೊಬ್ಳು ಅಕ್ಕನ? ನೀನು ಒಬ್ಳು ಮನುಷ್ಯಲ? ಮಗುನ್ ಬಿಟ್ಬಿಟ್ಟು ನೀನೇನು ಹಿಡ್ಕೋಬೇಕಾಗಿತ್ತಾ? ಎಲ್ರು ನನ್ಗೆ ಅಂತಿದ್ದೀರಾ. ನನ್ ಮಗು ನನಗೆ ಕೊಟ್ಬಿಡಿ. ಅಮ್ಮ, ಹುಷಾರು. ಎದ್ದಳಕ್ಕೆ ಆಗ್ತಿಲ್ವಲ್ಲ ದೇವ್ರೆ. ನಿನಗೆ ಹೇಳಕ್ ಆಗ್ತಿಲ್ಲ, ಮಗುನ ಎತ್ಕೊಳಕ್ ಹೋಗ್ತ್ಯಾ? ಈ ಸಲ ಇಬ್ರು ಒಟ್ಟಿಗೆ ಬೀಳ್ತೀರಾ? ನೈನಿ, ಗಾನವಿನ ವಿಕ್ರಾಂತ್ ಕೊಡು. ಗಾಯತ್ರಿಗೆ ತೊಟ್ಲು ರೆಡಿ ಮಾಡ್ತೀನಿ. ಸರಿ ಯಜಮಾನ್ರೆ. ಓ, ನನ್ ಮಗು ಮುಖದ ಮೇಲೆ ಗುದ್ದುತ್ತೀನಿ. ಏನ್ ಅನ್ಕೊಂಡಿದ್ಯಾ? ಎಲ್ಲಿಗೆ ಹೋಗುತ್ತೆ ಮಗು? ನೈನಿ ತಾನೇ ಎತ್ಕೊಂಡಿರೋದು. ವಿಕ್ರಾಂತಿಗೆ ಕೊಡ್ತಾಳೆ. ಕಾಲ್ಗೆ ಪೇನ್ ಬಾಮ್ ಹಚ್ತೀನಿ, ಬಾ. ಯಜಮಾನ್ರೆ, ತೊಟ್ಲಕ್ ದಾರ ಯಾಕೆ ಕಟ್ಟಿದೀರಾ?
ತಂದಿದ್ ನಾನೇ, ಆದ್ರೆ ಸಜೆಷನ್ ಕೊಟ್ಟಿದ್ದು ಶಿವ. ಶಿವನಾ? ಓಯ್ ನೈನಿ, ನಾನು ಇಲ್ಲಿದ್ದೀನಿ. ಸಲಹೆ ಚೆನ್ನಾಗ್ ಕೊಡ್ತೀಯ ಶಿವ. ಹೇಳಿದ ಕೆಲ್ಸ ಮಾಡ್ಬೇಕು ಅಂದ್ರೆ ಎಷ್ಟು ಕಷ್ಟ. ನಿನ್ ಗಂಡ ಏನ್ ಕರ್ಗೋಗಲ್ಲಮ್ಮ. ನಾನ್ ಕಟ್ಟಕ್ ಹೇಳಿದ್ದು ಚಿಕ್ಕ ದಾರ ಅಷ್ಟೇ. ನಿನಗ್ ತಾಳಿ ಕಟ್ಟಷ್ಟು ಈಸಿಯಾಗಿ ದಾರ ಕಟ್ಟಿದ್ರು ವಿಷಲಕ್ಷ್ಮಣರು. ಹಾಗಾದ್ರೆ ನನ್ ಮುದ್ದು ಕೂಸನ್ನ ತೊಟ್ಲಲ್ಲಿ ಮಲಗಿಸ್ತೀನಿ. ಅವಳಿಗೆ ನಿದ್ರೆ ಬರೋವರೆಗೂ ನೀನೇ ತೊಟ್ಲು ತೂಗ್ಬೇಕು. ನೈನಿ, ಪಾಪ ಶಿವ ಹೇಗೆ ತೊಟ್ಲು ತೂಗ್ತಾನೆ? ಹಾಗಾದ್ರೆ ಒಂದ್ ಕೆಲ್ಸ ಮಾಡು ನಯನಿ, ನೀನ್ ಈ ಕಡೆಯಿಂದ ವಿಶಾಲಕ್ಷ್ಮಣರು ಆ ಕಡೆಯಿಂದ ತೊಟ್ಲು ತೂಗಿ. ನೀನ್ ನೋಡ್ತಾ ಇರ್ತೀಯ? ನಾನ್ ಸುಮ್ನೆ ಇದ್ದೆ, ನಿನ್ನ ಬಿಡ್ತೀಯ ನಯನಿ? ಅದಕ್ಕೆ ಈಗ ನಾನು ಒಂದ್ ಹಾಡು ಆಡ್ತೀನಿ, ಅದನ್ನ ಕೇಳಿಸ್ಕೊಂಡು ನಮ್ ಗಾಯತ್ರಿನೂ ನಿದ್ದೆ ಹೋಗ್ತಾಳೆ. ವಾಹ್, ಗುಡ್ ಐಡಿಯಾ. ಮಲ್ಕೊಂಡ್ಲಾ? ವಿಶಾಲಕ್ಷ್ಮಣ್ರೆ, ಒಂದ್ ಮಾತು ಹೇಳ? ಹೇಳು ಶಿವ. ಈ ಪುಟ್ಟ ಕೂಸು ನೋಡಕ್ ತೇಟ್ ನಿಮ್ ತರನೇ ಇದೆ. ನನ್ನ ಆಗ ನೀ ಚೆನ್ನಾಗಿ ಹೇಳ್ತೀಯ ಬಿಡು. ನಿಜವಾಗ್ಲೂ ಯಜಮಾನ್ರೆ, ಆಗಲ್ಲ ಮತ್ತೆ ಹಡೆ ನಿಮ್ ತರ, ಕಣ್ಣು ಮೂಗು ನೈನಿ ತರ. ಈಗ ಸಾಕು. ಹೀಗೆ ನೀನ್ ಮಾತಾಡ್ತಾ ಇದ್ರೆ ಗಾಯತ್ರಿ ಎದ್ದು ಅಳಕ್ ಶುರು ಮಾಡ್ತಾಳಷ್ಟೆ. ಈಗ ಹೊರಡು. ಹೋಗ್ತೀನಿ ಬಿಡಮ್ಮ, ನಾನೇನ್ ನಿಮ್ ಮಗುನ್ ತಿನ್ಬಿಡಲ್ಲ, ಗೊತ್ತಾಯ್ತಾ? ಬಿಸಿ ನೀರು ಹಾಕೊಂಡು ಸ್ನಾನ ಮಾಡಿದ್ರು ಬಾಡಿ ಪೈನ್ ಹೋಗ್ತಾ ಇಲ್ಲ. ನನಗಿನ್ನೂ ಸೊಂಟ ನೋವು ಕಡಿಮೆನೇ ಆಗಿಲ್ಲವಲ್ಲಭ. ಆಂಟಿ, ನಂತರ ಡೀಪಾಗಿ ಇನ್ಹೇಲ್ ಮಾಡಿ. ನಾನು ಹಾಗೆ ಮಾಡ್ತೀನಿ. ಇವಾಗ ಬಿಡಿ. ಏನೋ ಪ್ರಾಣನಾ? ಏಯ್, ಏನ್ ಜೋಕ್ ಮಾಡಕ್ ಬಂದಿದ್ಯಾ? ಟಿವಿಲಿ ಏನೋ ಬರ್ತಿದೆ ಅಂತ ಅನ್ಕೊಂಡು ಇಲ್ಲಿಗೆ ಬಂದಿರಿ. ಆಮೇಲೆ ಇಲ್ಲಿಗೆ ಬಂದ್ ನೋಡಿದ್ರೆ ಬ್ರೀದಿಂಗ್ ಎಕ್ಸರ್ಸೈಸ್ ಮಾಡ್ತಿದ್ದೀರಾ. ಏ ಅಧಿಕ ಪ್ರಸಂಗಿ, ಬಾಯಿಗೆ ಬಂದ ಹಾಗೆ ಹೆಸರು ಇಡಬೇಡ. ಅದ್ಗೆ ನಮ್ಮ ಅಮ್ಮನ್ಗೆ ಹೊಸ ಹೆಸರು ಇಷ್ಟನೇ ಆಗಲ್ಲ. ಹಳೆ ಕಾಲದವ್ರಲ್ವೇನೋ ವಿಕ್ರಾಂತ? ಏನ್ರಿ ನೀವ್ ಹಾಗೆ ಹೇಳ್ತಿದ್ದೀರಾ? ಅತ್ತಿಗೆಗ್ ಮಹಾ ಏನ್ ವಯಸ್ಸಾಗಿದೆ? ಅಪ್ಪ, ಅಷ್ಟಕ್ಕೂ ನಿಮ್ ಪ್ರಾಬ್ಲಮ್ ಏನು? ಸ್ವಲ್ಪ ಹೊತ್ತು ನೆಮ್ಮದಿಯಾಗಿರಕ್ ಬಿಡಲ್ವಾ? ಇರಕ್ ಬಿಡಲ್ಲ ಅತ್ತೆ, ಅವ್ರಿಗೆ ಅವ್ರ ಸಂತೋಷನೇ ಮುಖ್ಯ. ನಿನಗೇನಾಯ್ತು ಸುಮನ? ಕುಂಟಿದ್ಯಾ? ಬೇಡ್ದಿರೋ ವಿಷಯ ಕಾಲ್ ಹಾಕಿದ್ಲು, ಉಳ್ಕೋಯ್ತು. ಜಾರ್ ಬಿದ್ಲು, ಹಾಸ್ ಬೇರೆ ತರ ಹೇಳ್ತಿದ್ದಾಳೆ ಅಷ್ಟೇ.
ನಿನಗೂ ತುಂಬಾ ನೋವಾಗ್ತಿದೆ ಅನ್ಸುತ್ತೆ. ಅಂದ್ರೆ ನಿಮಗೂ ಯಾರಾದ್ರೂ ಆಚೆ ಗುದ್ದು ಬಿಟ್ರಾ ಹೇಗೆ ಆ ತರ ಕೇಳ್ತಿದ್ದೀರಾ? ಇದೇನಿದು, ನೈನಿ ಮಗು ನೆತ್ಕೊಂಡಿದ್ದಾಳೆ. ಮಗು ಅವಳ ಹತ್ರ ಇಲ್ದೆ ಇನ್ಯಾರ ಹತ್ರ ಇರತ್ತಮ್ಮ? ಗಾನವಿನ ಅವಳಿಗೆ ಯಾಕೆ ಕೊಟ್ಟೆ ಸುಮನಾ? ಎಕ್ಸ್ಕ್ಯೂಸ್ ಮೀ ಮಾಮ್, ಗಾನವಿ ಅಲ್ಲಿಲ್ಲ, ಇಲ್ಲಿದ್ದಾಳೆ. ಮತ್ ನೈನಿ ಎತ್ಕೊಂಡಿರೋದು ಯಾರನ್ನ? ನಮ್ಮ ಅಮ್ಮನ್ನ. ಹಾಗೆ ಹೇಳ್ಬೇಡ ವೇಶ್, ಹಾರ್ಟ್ ಬೀಟ್ ನಿಂತು ಹೋದ್ರೆ ಕಷ್ಟ. ಹೋದ್ರೆ ನವರಾತ್ರಿ ಆದ್ಮೇಲೆ ಇವ್ರ ಪುಣ್ಯ ದಿನಾನು ಒಂದ್ ರೌಂಡ್ ಮಾಡಿ ಮುಗಿಸ್ಬಿಡ್ಬೋದು. ಅಯ್ಯೋ ದೇವ್ರೆ, ಹಾಗಂತ್ಯಲ್ಲ ಅಕ್ಕ. ಹಾಸಿನಿ ವಿಷಯ ಪಕ್ಕಕ್ಕಿಡಿ. ವಿಶಾಲ್ ಏನಂತಿದ್ದಾನೆ? ಅತ್ತೆಗೆ ಎಲ್ಲ ಬಿಡ್ಸಿ ಹೇಳ್ಬೇಕು ಅನ್ಸುತ್ತೆ. ಇಲ್ಲಿವರೆಗೂ ನೀವು ಕೇಳಿದ್ದನ್ನೇ ಇನ್ನೊಂದ್ಸಲ ಹೇಳ್ತೀನಿ ಅತ್ತೆ. ನೀವು ಸಾಕಿ ಬೆಳೆಸಿರೋ ವಿಶಾಲ್ ಯಜಮಾನ್ರು ಹೆತ್ತ ತಾಯಿ ಅಲ್ಲಿ ನೋಡಿ, ಆ ಫೋಟೋಲಿ ಚಿಕ್ಕ ಮಗು ತರ ನಗ್ತಾ ನೋಡ್ತಾ ಇದ್ದಾರಲ್ಲ, ಗಾಯತ್ರಿ ಅಮ್ಮೋರು. ಅವರು ನನ್ನ ಹೊಟ್ಟೆಲ್ ಹುಟ್ಲಿ ಅಂತ ಅನ್ಕೊಂಡಿದ್ದೆ. ಹುಟ್ಟಿದ ಮೇಲೆ ಯಾವ ಹೆಸರು ಇಡ್ಬೇಕು ಅನ್ಕೊಂಡಿದ್ವಿ? ಗಾನವಿ. ಆ ಹೆಸರು ಯಜಮಾನ್ರು ಎತ್ಕೊಂಡಿರೋ ಆ ಮಗುಗೆ ಇಟ್ಬಿಟ್ವಿ. ಮತ್ತೆ ನಾನ್ ಎತ್ಕೊಂಡಿರೋ ಮಗುಗೆ ಯಾವ ಹೆಸರಿಟ್ರೆ ಚೆನ್ನಾಗಿರುತ್ತೆ ಅಂತ ನಾವ್ ಯೋಚನೆ ಮಾಡೋ ಅವಶ್ಯಕತೆನೇ ಇಲ್ದೇ ಇರೋ ಹಾಗೆ ಮನೆಗೆ ಬಂದ್ಬಿಟ್ಲು ಗಾಯತ್ರಿ. ಗಾಯತ್ರಿ ಅಕ್ಕನ? ದೊಡ್ಡಮ್ಮನ? ಅಕ್ಕನೂ ಅಲ್ಲ ದೊಡ್ಡಮ್ಮನೂ ಅಲ್ಲ. ನೀವ್ ಈ ತರ ಬಾಯಿ ಬಿಟ್ಕೊಂಡೇ ಇದ್ರೆ ಒಂದ್ 5 ಸೊಳ್ಳೆ 10 ನೊಣ ಒಳಗೋಗುತ್ತೆ. ಜೋಗಯ್ಯ ಶಾಸ್ತ್ರಿಗಳ ಮೊಮ್ಮಗಳಿಗೆ ಗಾಯತ್ರಿ ಅಂತ ಹೆಸರಿಟ್ಟಿದ್ದಾರೆ. ಆ ಹೆಸರು ಕೇಳಿದ ತಕ್ಷಣ ನೀವು ಗಾಬರಿ ಆಗೋದ್ರಿ. ಪ್ರತಿದಿನ ನಮ್ಮ ನೈನಮ್ಮ ಮಗುಗೆ ಹಾಲು ಕಳಿಸ್ತಾ ಇದ್ದಾಳೆ. ಅಷ್ಟಕ್ಕೂ ಇಲ್ಲಿಗೆ ಹೇಗ್ ಬಂತು? ದಸರಾ ಹಬ್ಬ ಮುಗಿಯೋ ತನಕ ನೋಡ್ಕೊಳ್ಳಿ ಅಂತ ಶಾಸ್ತ್ರಿಗಳು ಇವಳಿಗೆ ಒಪ್ಪಿಸ್ಬಿಟ್ಟು ಹೋಗಿದ್ದಾರೆ. ಅಯ್ಯಪ್ಪ, ಅಂದ್ರೆ ದೊಡ್ಡಮ್ಮ ಅಲ್ಲ ಅಂದಂಗಾಯ್ತು. ಆದ್ರೆ ಏನ್ ಪ್ರಾಬ್ಲಮ್ಮು? ಏನೋ ಯಾರ್ಯಾರನೋ ಮನೆ ಕರ್ಕೊಂಡ್ ಬಂದು ಸ್ವಂತ ಮಗು ತರ ನೋಡ್ಕೋತಾರೆ. ಚಿಕ್ಕ ಮಕ್ಳಿಗೆ ಸೇವೆ ಮಾಡಿದ್ರೆ ತುಂಬಾ ಪುಣ್ಯ ಬರುತ್ತೆ ಸುಮನಾ. ನನಗ್ ಕಾಲು ಉಳುಕಿದೆ ಅಂತ ನನ್ ಮಗುಗೇನು ಮಾಡಕ್ಕಾಗ್ದೆ ಅದ್ರ ಜವಾಬ್ದಾರಿನ ನಿಂಗ್ ಕೊಟ್ಟಿದೀನಿ. ಸರಿ ಬಿಡಿ, ನನಗ್ ಬರೋ ಪುಣ್ಯನು ನೀವೇ ತಗೊಳ್ಳಿ. ಹುಷಾರಾಗಿ ನಡ್ಕೊಂಡು ಹೋಗಿ. ಈ ಸಲ ಜಾರಿದ್ರೆ ದೀಪಾವಳಿ ತನಕ ನಡಿಯಕ್ಕಾಗಲ್ಲ. ಗಾನವಿ, ನಿಮ್ಮ ಅಜ್ಜಿ ನಿನಗೆ ಮನೆಗೆ ಬಂದ್ಮೇಲೆ ಹಾಯ್ ಹೇಳಲೇ ಇಲ್ವಲ್ಲ? ಇನ್ನೂ ಹೇಳಿಲ್ಲ ಯಜಮಾನ್ರೆ. ಅಕ್ಕ ತಂಗಿರಿಬ್ರು ಸೇರಿ ಹೇಳ್ತಾರೆ. ಗಾಯತ್ರಿ ಹಾಯ್ ಹೇಳು. ರೆಡಿ ಆಗ 10 ನಿಮಿಷ ಆಗಿಲ್ಲ, ಆಲ್ರೆಡಿ ಬೆವರ್ತಾ ಇದ್ದಾರೆ ನಮ್ಮತ್ತೆ. ಏನೋ. ಏ ಹಾಸ್, ನಿಂತ್ಕೊಳೆ, ನಿನ್ ಹತ್ರ ಮಾತಾಡ್ಬೇಕು. ನಿಂತ್ಕೋ. ಏ ಲೈಟ್ ಹೌಸ್, ನಾನು ಬರ್ತೀನಿ ರೇ. ಚಪ್ಪಲಿ ಅಂಗಡಿ ಇಟ್ಕೊಂಡಿದ್ಯಲ್ಲೇ? ಆಂಟಿ, ಎಲ್ಲ ಹೊಸದೆ. ನಿಮ್ಗಿಷ್ಟ ಆದ್ರೆ ಒಂದ್ ಜೋಡಿ ತಗೊಳ್ಳಿ. ಇದೇನಾದ್ರೂ ಬಟ್ಟೆನಾ ಬಂಗಾರನಾ? ಚಪ್ಲಿ ಆದ್ರೂ ಎಷ್ಟ್ ಚೆನ್ನಾಗಿದ್ಯಲ್ಲ. ಮುದ್ದ ಕಾಣಿಸ್ತಿದ್ರೆ ಮುತ್ಕೊಡೆ. ನೋಡ್ದವ್ರ ಏನ್ ಅನ್ಕೊಳಲ್ಲ. ನಿಮ್ಗೇನು ಆಗಿಲ್ವಲ್ಲ, ಅದಕ್ಕೆ ಹೊಸ ಚಪ್ಲಿ ಹಾಕ್ತೀರಾ. ನನ್ ಕಾಲು ಉಳುಕಿದೆ.
ಹೋಗ್ಲಿ ಒಂದ್ ಚಪ್ಪಲ್ ಹಾಕೊಂಡು ಇಲ್ಲೋಡು ಹೀಗೆ ಟಿಕ್ಕು 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 ಅಂತ ಕುಣ್ತಾ ಇರು. ನನ್ ಪರಿಸ್ಥಿತಿ ನೋಡಿ ನಿಮ್ಗೆ ನಗು ಬರ್ತಿದೆ ಅಲ್ವಾ? ಇಲ್ಲೋಡು, ಈ ಸೆಪ್ ಮೋರೆ ಹಾಕೋಬೇಡ. ನಿನ್ಗಿಂತ ನಿನ್ ಮಗುನೇ ವಾಸಿ. ಹಸ್ವಾದ್ರೆ ಮಾತ್ರ ಅಳತ್ತೆ, ಆದ್ರೆ ನೀನೇನೆ ಸಣ್ಣ ಪುಟ್ಟ ವಿಷಯಗಳಿಗೆಲ್ಲ ಅಳೋದಕ್ ಶುರು ಮಾಡ್ಬಿಡ್ತೀಯಾ? ಸುಮ್ನಾ ಇಲ್ಲಿದ್ಯಾ? ಇನ್ಫ್ಯಾಂಟ್ ಫಾರ್ಮುಲಾ ಪೌಡರ್ ಇಲ್ಲಿದೆ. ಅಂದ್ರೆ ಏನ್ ಬಾವಾ? ಹಾಲಿನ ಪುಡಿ ಡಬ್ಬ. ಅದೀಗ ಯಾಕೆ? ಗಾನವಿ ಕುಡ್ಸಕ್ಕಿರ್ಬೇಕೇನೋ. ಯಜಮಾನ್ರೆ, ನೀವು ಹೀಗೆ ಮಾಡ್ತೀರಾ ಅನ್ಕೊಂಡಿರ್ಲಿಲ್ಲ. ನೈನಿ, ನಾನೇನ್ ಮಾಡಿದೆ? ಗಾಯತ್ರಿಗೆ ಹಾಲು ಕೊಡ್ಬೇಕಾದ್ರೆ ಗಾನವಿ ಕೊಡಲ್ವಾ ನಾನು? ನೀನ್ ಸ್ಟ್ರಾಂಗ್ ಆಗಿರೋದ್ರಿಂದ ಇನ್ನೂ ಒಂದ್ ಮಗು ಹಾಲು ಕುಡಿದ್ರು ಏನೂ ಆಗಲ್ಲಮ್ಮ. ಆದ್ರೆ ಇವಳು ಸುಮ್ಮನೆ ಇರ್ಬೇಕಲ್ಲ. ಅದಕ್ಕೆ ಮಿಲ್ಕ್ ಪೌಡರ್ ಎಲ್ಲಿದೆ ಅಂತ ಕೇಳಿದ್ದು. ಕಿಚನ್ ಅಲ್ಲಿ ಅವನ್ ಪಕ್ಕ ಒಂದ್ ಕಬರ್ಡ್ ಅಲ್ಲಿ ಇದೆ ಬಾವಾ, ಇನ್ನೊಂದು ನನ್ ರೂಮ್ ಅಲ್ಲಿ ಇದೆ. ಎಲ್ಲಾದ್ರೂ ಇರ್ಲಿ ಬಿಡು, ನಿನ್ ಕಾಲು ಉಳ್ಕಿದೆ. ನಿನಗ್ ಮಗುನೇ ನೋಡ್ಕೊಳಕ್ ಆಗದೆ ಇದ್ಮೇಲೆ ಮಗುಗ್ ಒಳ್ಳೇದಲ್ದೇ ಇರೋ ಪೌಡರ್ ಹಾಲು ಯಾಕೆ ಕೊಡ್ಬೇಕು? ನಾನ್ ಕೊಡ್ತೀನಿ ಅಂತಿದ್ದೀನಲ್ಲ. ನೀನೇನ್ ಕೊಡ್ಬೇಕಾಗಿಲ್ಲ, ಎಷ್ಟ್ ಖರ್ಚಾದ್ರೂ ಪರವಾಗಿಲ್ಲ. ಆ ಪೌಡರ್ ಹಾಲ್ ಈಗ ಸುಮ್ನಿರ್ತೀಯಾ? ನಿನಗೀಗ ಹುಷಾರಿಲ್ಲ, ನಾನು ಹುಷಾರಾಗಿದ್ದೀನಿ ಅಂತ ಮಾವ ಅವರೆಲ್ಲ ಕೂಡ ಈ 4 ದಿನ ಗಾನವಿನ ನೀನೇ ನೋಡ್ಕೊ ಅಂದಿದ್ದಾರೆ. ನಾನಂತೂ ಪೌಡರ್ ಹಾಲ್ನ ಖಂಡಿತ ಮಗು ಕೊಡಲ್ಲ. ನೈನಿ, ಆದ್ರೆ ಬಲವಂತವಾಗಿ ಹಾಲು ಕುಡ್ಸೋದು ಸರಿನಾ? ನೋಡಿ ಯಜಮಾನ್ರೆ, ಮಗು ತಾಯಿ ಹಾಲನ್ನ ಇಷ್ಟಪಟ್ಟು ಕುಡಿತಿದೆ. ಜೊತೆಗೆ ತಾಯಿ ಹಾಲು ಒಳ್ಳೇದ್ ಕೂಡ. ಸುಮನ ಹುಷಾರಾಗಿ ಆರಾಮಾಗಿ ಓಡಾಡೋವರೆಗೂ ನನ್ನ ಹಾಲೇ ಕುಡಿಸ್ತೀನಿ. ಇಲ್ಲಿ ಕೊಡಿ ಯಜಮಾನ್ರೆ. ಸುಮನಾ, ನೀನ್ ತಲೆ ಕೆಡಿಸ್ಕೋಬೇಡ. ನೀನ್ ಚಾಪೆ ಕೆಳಗೆ ತುರಿದ್ರೆ ಇನ್ ನಿಮ್ಮ ಅಕ್ಕ ಅಂತೂ ರಂಗೋಲಿ ಕೆಳಗೆ ತುರ್ತಾಳೆ. ಒಂದೆರಡು ಜೊತೆ ನಂಗೆ ಕೊಡಕ್ಕ? ಯಾಕೆ? 4 ಚಪ್ಪಲಿಗಳನ್ನ ಕಾಲಿಗೆ ಹಾಕೊಂಡ್ರೆ ನಿನ್ನ ಮನುಷ್ಯರು ಅನ್ನಲ್ಲ. ಹಾಕೊಳಕಲ್ಲ, ಹೊಡ್ಕೊಳಕ್ಕೆ. ಎಂತ ಕರ್ಮ ಬಂದಿದೆ ನನ್ಗೆ. ವಾರೇ ವಾ, ನಮ್ ಮುಂದೆ ಕಾಲು ಉಣ್ಕಿದೆ ಅಂತ ನಾಟಕ ಆಡಿ ಇಲ್ಲಿ ಬಂದು ಕುಂಟೆ ಬಿಲ್ಲೆ ಆಡ್ತಾ ಇದ್ಯಾ? ಚಿಕ್ಕಮ್ಮ, ನೀವು ವಯಸ್ಸಲ್ಲಿ ದೊಡ್ಡವ್ರ ಅಷ್ಟೇ, ನಿಮ್ ಮನ್ಸ್ ಮಾತ್ರ ತುಂಬಾ ಚಿಕ್ಕದು ಅನ್ಸುತ್ತೆ. ನಂದು ಚಿಕ್ಕ ಹೃದಯ ಕಣೆ. ಚಿಕ್ಕದಲ್ಲ, ಕಲ್ ಹೃದಯ. ಯಾಕೆ ಹಾಗೆ ಹೇಳ್ತೀಯಾ? ಅಲ್ದೆ ಇನ್ನೇನು, ವಾಕಿಂಗ್ ಸ್ಟಿಕ್ ತಗೊಳಕ್ಕೆ ನಾನು ಕಷ್ಟ ಪಡ್ತಿದ್ರೆ ಆಟ ಆಡ್ತೀನಿ ಅಂತೀರಾ? ಅಯ್ಯೋ ನಿನ್ನ, ಇದಕ್ಕ ಇಷ್ಟೊಂದು ಕಷ್ಟ ಪಡ್ತಿದ್ದೆ. ತಗೋ ಇಟ್ಕೋ. ಏನಕ್ಕ, ನನ್ ಮಗುನ್ ಬಿಟ್ಟು 10 ದಿವಸಕ್ಕೆ ಬಂದಿರೋ ಮಗುನ ಎತ್ತಾಡಿಸ್ತಿದ್ಯಾ? ನಾನು ಎತ್ಕೊಂಡಿರೋದು ಗಾನವಿನೇ. ಎಲ್ಲಿ ತೋರ್ಸು. ಮುಖ ಮುಂದಕ್ಕೆ ಕೊಡೆ. ಗಾನವಿ ತನ್ನ ಕಾಲ ನಿನ್ ಕೆನ್ನೆಗೆ 4 ಬಾರಿಸ್ತಾಳೆ. ನನ್ ಮಗು ಯಾಕೆ ಹಾಗೆ ಮಾಡತ್ತೆ? ಆ ದಿನ ತುಂಬಾ ದೂರ ಇಲ್ಲ ಬಿಡು. ಒಂದ್ ನಿಮಿಷ ಚಿಕ್ಕಮ್ಮ. ಸುಮನ ನೋಡ್ದೆ ತಾನೆ? ಮತ್ ಗಾಯತ್ರಿ ಎಲ್ಲಿದ್ದಾಳೆ? ತೊಟ್ಲಲ್ಲಿ ಮಲ್ಕೊಂಡಿದ್ದಾಳೆ. ನನ್ ಮಗುನ್ ಮಾತ್ರ ತೊಟ್ಲಲ್ಲಿ ಮಲಗಿಸ್ದೆ ಹೀಗ್ ಗಾಳಿಲಿ ಓಡಾಡ್ಸಿದಿರಲ್ಲ ಬಾವಾ. ಅಬ್ಬಾ, ಶುರು ಮಾಡದ್ಲಮ್ಮ ತರ್ಲೆ. ಸುಮನಾ, ಗಾನವಿನ ತೊಟ್ಲಲ್ಲಿ ಮಲ್ಸ್ಬೇಕು ಅಂತ ಪ್ರಯತ್ನ ಮಾಡಿದ್ರು ಅವಳು ಮಲ್ಗ್ತಾ ಇಲ್ಲ. ಇವಳು ಮಾಡ್ಲೆಲ್ಲ ಇರೋದಕ್ಕೆ ಇಷ್ಟಪಡ್ತಿರ್ಬೇಕು. ಈ ಮುದ್ದು ಕೂಸನ್ನ ಹೀಗೆ ಎತ್ಕೊಂಡಿದ್ರೆ ಅದಕ್ಕೆ ಹಾಯಾಗಿರುತ್ತೇನೋ. ಎಷ್ಟೇ ಆದ್ರೂ ತಾಯಿ ಅಲ್ವಾ? ನಮ್ಮ ಅಕ್ಕನ ಅಮ್ಮ ಮಾಡಿ ನನ್ನ ಚಿಕ್ಕಮ್ಮನ್ ಮಾಡೋ ತರ ಇದ್ದೀರಾ? ಕಾಲ್ ಸರಿ ಹೋಗೋಷ್ಟ್ರಲ್ಲಿ ಸಂಬಂಧ ಕಟ್ಟಿ ನನ್ನ ಮಗುನು ದೂರ ಮಾಡಿದ್ರು ಏನ್ ಆಶ್ಚರ್ಯ ಇಲ್ಲ. ಹಾಗೆ ನಡೆಯಲ್ಲ ಸುಮನ.
ಮಕ್ಕಳನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕೆ ಜನ್ಮ ಕೊಡಲೇಬೇಕು ಅಂತೇನಿಲ್ಲ. ಪ್ರೀತಿಯಿಂದ ಮಗು ನೋಡ್ಕೊಳ್ಳೋರೆಲ್ಲ ತಾಯಿನೇ. ಸರಿಯಾಗಿ ಹೇಳಿದ್ರಿ ಯಜಮಾನ್ರೆ. ಸುಮನ, ನಿನ್ ಮನ್ಸಲ್ಲಿ ಯಾವ ಅನುಮಾನನೂ ಇಟ್ಕೋಬೇಡ. ನೀನ್ ಉಳ್ಕಿರೋ ಕಾಲು ಹೆಜ್ಜೆ ತಪ್ಪಿದ್ರೆ ನಿಂತ್ಕೋಬಹುದು. ನೀನ್ ಯೋಚನೆಯಲ್ಲಿ ತಪ್ಪು ಹೆಜ್ಜೆ ಇಟ್ರೆ ಜೀವನನೇ ನಿಂತು ಹೋಗುತ್ತೆ. ಸುಮನಾಗೆ ನಾನು ಬಿಡಿಸಿ ಹೇಳ್ತೀನಿ. ಈಗ ನೀವು ಹೋಗಿ ಮಲ್ಕೊಳ್ಳಿ. ನೈನಿ